ಸದ್ಯಕ್ಕೆ ನಾವ್ ಇವಾಗ ಇಲ್ಲೇ ಸ್ಟೇ ಆಗಿರೋದು. ನಾವು ಇವ್ರು ಇವಾಗ 0% ಅಲ್ಲಿ ಇದ್ದಾರೆ. ನೈಟ್ ಸೊ ಗೈಸ್ ನಾವಿವತ್ತು ಇಲ್ಲಿಗೆ ಸ್ಪೆಷಲ್ ಆಗಿ ಅಂತ ಬಂದಿದ್ದೀವಿ ಅಂದರೆ, ಸೊ ಸರ್ ಈಸ್ ಡೂಯಿಂಗ್ ಅ ವೆರಿ ಇಂಪಾರ್ಟೆಂಟ್ ವರ್ಕ್. ಇಲ್ಲೆಲ್ಲ ಕಾಲ್ ಸೇತುವೆ ಇದೆ. ಸೊ ಮಳೆ ಟೈಮಲ್ಲಿ ಇಟ್ ಈಸ್ ವೆರಿ ಡಿಫಿಕಲ್ಟ್ ಸೊ ಜನರಿಗೆಲ್ಲ ಓಡಾಡೋದಕ್ಕೆ. ಸೊ ರಿವರ್ ಬಂದ್ಬಿಟ್ಟು ಫುಲ್ಲು ಫ್ಲಡ್ ಟೈಪ್ ಆಗಿ ದೇ ಕುಡಂಟ್ ಡೂ ದೇರ್ ರೆಗ್ಯುಲರ್ ಆ್ಯಕ್ಟಿವಿಟಿ. ಸೊ ಅದಕ್ಕೆ ಡಿಸ್ಟರ್ಬಿಂಗ್ ಸೊ ನಾವೆಲ್ಲ ಅಲ್ಲಿ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ಸೊ ಪ್ಲ್ಯಾನ್ ಏನು ಅಂದರೆ ದಿಸ್ ಗೈಸ್ ಆರ್ ಬಿಲ್ಡಿಂಗ್ ಬ್ರಿಡ್ಜ್. ಸೊ ಇವಾಗ 50% ಆಗಿದೆ ಅಂತ ಹೇಳ್ತಾ ಇದ್ರು ಸರ್ ಅವರು. ಹೌದು, 50% ಇವಾಗ ಕಂಪ್ಲೀಟ್ ಆಗಿದೆ. ಆ್ಯಂಡ್ ಒಂದು ಫುಲ್ ಕಂಪ್ಲೀಟ್ ಆಗಿದೆ ಅಲ್ಲ ಬ್ರಿಡ್ಜು, ರೀಸೆಂಟಾಗಿ ಓಪನ್ ಮಾಡಿಲ್ಲ. 8 ಬ್ರಿಡ್ಜ್ ಕಂಪ್ಲೀಟ್ ಮಾಡಿದ್ದೀವಿ. ಹಾಂ, ನಾನು ನಿಮಗೆ ಇದ್ದಿದ್ದು ಮಹಾತ್ಮ ಏನೋ ಏನು ರೀಸನ್ ಮಾಡಿದ್ವಿ ಅಂತ ಸ್ಟೋರಿ ನಿಮಗೆ ಆಮೇಲೆ ಹೇಳ್ತೀನಿ ಸೂನ್. ಬಟ್ ಕರೆಂಟ್ಲಿ ಇವಾಗ ನಾವು ಇನ್ನು ಒಂದು 50% ಕಂಪ್ಲೀಟ್ ಆಗಿದೆ ಒಂದು ಬ್ರಿಡ್ಜ್. ಸೊ ಅದನ್ನು ನೋಡೋದಕ್ಕೆ ಹೋಗ್ತಾ ಇದ್ವಿ. ಇಟ್ಸ್ ಕೈಂಡ್ ಆಫ್ ಇನ್ಸ್ಪೆಕ್ಷನ್ ಹೌ ಇಸ್ ಗೋಯಿಂಗ್ ದ ಪ್ರೋಗ್ರೆಸ್ ಆನ್ ಆಲ್ ದೋಸ್ ಥಿಂಗ್. ಸೊ ಸ್ಟೇ ಟ್ಯೂನ್ ಲೈಕ್ ಸರ್ ಸೆಡ್. ಸ್ಪೆಷಲ್ ಆಗಿ ದಿಸ್ ಪಾರ್ಟ್ ಏನಕ್ಕೆ ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದೀವಿ, ರೀಸನ್ ಏನು? ಇದು ಆಚೆಗೆ ಹೊಸಂಗಡಿ, ಉಡುಪಿ ಜಿಲ್ಲೆಯ ಬೈಂದೂರು ವಿಧಾನಸಭಾ ಕ್ಷೇತ್ರದ ಹೊಸಂಗಡಿ ಗ್ರಾಮ ಈ ಕಡೆ ಇರೋದು ಸಿದ್ದಾಪುರ ಗ್ರಾಮ ಈ ಕಡೆ ಇರೋದು. ಎರಡು ಗ್ರಾಮಗಳಿಗೆ ಇದೊಂದು ಮಧ್ಯದಲ್ಲಿ ಇರುವಂಥ ಹೊಳೆ. ಜನರಿಗೆ ಇಲ್ಲಿಗೆ ಆಚೆಯಿಂದ ಈಚೆಗೆ ಮಳೆ ಬಂತಂದ್ರೆ ಈ ಅಡಿಕೆ ಮರದ ಒಂದು ಕಡಿದು ಹಾಕೊಂಡು ಅದರಲ್ಲಿ ಒಂದು ಜೀವದ ಜೊತೆ ಆಟ ಆಡೋದು ಅಂತ ಹೇಳ್ತಾರಲ್ಲ, ಪ್ರಾಣ ಜೊತೆ ಆಟ ಆಡೋದು, ಆ ಥರ ಆಚೆಗೆ ಈಚೆಗೆ ಅವರಿಗೆ ತಿರ್ಗಲಿಕ್ಕೆ ಕಷ್ಟ ಆಗ್ತಾ ಇರುತ್ತೆ. ತುಂಬ ಜನ ಬಿದ್ದು ಸತ್ತಿರೋದು ಇರುತ್ತೆ. ಹೌದಾ? ಬೈಂದೂರಲ್ಲಿ ಈ ಥರದೊಂದು 400 ಕಾಲಸಂಖ್ಯೆಗಳು ಬೇಕು. ಕಾಲಸಂಖ್ಯೆ ಅಂತ ಪ್ರಾಜೆಕ್ಟ್ ಇದು. ಕಾಲಸಂಖ್ಯೆ ಬೇಕಾಗುತ್ತೆ. ದೊಡ್ಡ ದೊಡ್ಡ ಬ್ರಿಡ್ಜ್ ಇರುತ್ತಲ್ಲ, ಇದೀಗ ಮಧ್ಯದಲ್ಲಿರೋ ಕೃಷಿಕರಿಗೆ ಮತ್ತೆ ಶಾಲೆಗೆ ಹೋಗೋ ಮಕ್ಕಳಿಗೆ ಬೇಕಾಗುವ ಹಾಗೆ ಇಲ್ಲಿ ಮಾಡುವಂಥದ್ದು. ಇದೊಂದು ಮಳೆಗಾಲದಲ್ಲಿ ಇವ್ರ ಹೆಂಡತಿ ಇದರಲ್ಲಿ ಬಿದ್ದು, ಯಜಮಾನ್ ಎಲ್ಲಿ ಬನ್ನಿ, ಇವ್ರ ಹೆಂಡತಿ ಅವ್ರನ್ನ ನಾವು ಮಾತಾಡಿಸುವ ಆಮೇಲೆ ಬೇಕಾದ್ರೆ ಇದ್ದು ಅವರಿಗೆ ಮಳೆಗಾಲದಲ್ಲಿ ಒಂದು ಅರ್ಧ ಕಿಲೋಮೀಟ್ರು ನೀರಲ್ಲೇ ಹೋಗಿದ್ದಾರೆ. ಆಮೇಲೆಲ್ಲ ಊರಿನವರೆಲ್ಲ ಹೋಗಿ ಎತ್ಕೊಂಡು ಬಂದಿರೋದು. ಏನೂ ಆಗಿಲ್ಲ, ಬಟ್ ಏನೂ ಆಗಿಲ್ಲ ದೇವರ ಏನೂ ಆಗಿಲ್ಲ. ಈಗ ನಮಗೆ ರಮೇಶ್ ಅರುಣಾಚಲಂ ಸರ್ ಅವರು ಬಂದು ಇಲ್ಲಿಗ ಬೈದೂರಲ್ಲಿ ಇವಾಗಲೇ ಒಂದು 5-6 ಫುಟ್ ಬ್ರಿಡ್ಜಸ್ ಆಗಿದೆ. ಇನ್ನೊಂದು 30-40 ಆಗ್ಲಿಕ್ಕಿದೆ. ಈಗ ಒಂದು 10 ಫುಟ್ ಬ್ರಿಡ್ಜ್, 5 ಫುಟ್ ಬ್ರಿಡ್ಜ್ 50% ಕನ್ಸ್ಟ್ರಕ್ಷನ್ ಆಗಿದೆ. ಅದನ್ನು ಮಾಡ್ತಾ ಇದ್ದೀವಿ ಈಗ. ಅದನ್ನೀಗ ನಾವು ನೋಡುವಂಥ ರಮೇಶ್ ಸರ್ ಇನ್ಸ್ಪೆಕ್ಷನ್ಗೆ ಬಂದಿದ್ದಾರೆ. ಈಗ ಅಡಿಕೆ ಸ್ಟೆಮ್ನ ನೋಡ್ಕೊಂಡು ಬ್ರಿಡ್ಜ್ ಕಾಲ್ ಸೇತುವೆ ಮಾಡ್ಕೊಂಡಿದ್ದಾರೆ. ಬಟ್ ಪ್ಲ್ಯಾನ್ ಏನು ಅಂದರೆ ಕಂಪ್ಲೀಟ್ ಬ್ರಿಡ್ಜ್. ಇವಾಗ ಅಲ್ಲಿ ನೋಡ್ತಾ ಇದ್ದೀರಲ್ಲ, ಇಫ್ ಯು ಸಿ ದರ್ ಸಿಮೆಂಟ್, ದಟ್ಸ್ ದ ಪ್ಲ್ಯಾನ್. ಸೊ ಅಲ್ಲಿ ಬ್ರಿಡ್ಜ್ ಕನ್ಸ್ಟ್ರಕ್ಷನ್ ಆಗುತ್ತೆ. ಸೊ ವಿಚ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ದೀಸ್ ಪೀಪಲ್. ಅಲ್ಲಿ ಹುಲಿ ಜಿಂಕೆ ಬರುತ್ತಂತ ಹಬ್ಬ ಬರುತ್ತಲ್ಲ, ಅದಕ್ಕೆ ಒಂದು 5 ದಿನ ಮುಂಚೆ ಇಲ್ಲಿ ಒಂದು ಹುಲಿ ಇದೆ, ಗುಹೆ ಇದೆ. ಕಮಲೇಶ್ವರದಿಂದ 3 ಕಿಲೋಮೀಟ್ರ್ ಮುಂದೆ ಹೋದರೆ ಒಂದು ಗುಹೆ ಇದೆ. ಅಲ್ಲಿ ಗುಹೆ ಒಳಗೆ ಹುಲಿ ಇದೆ. ಅದು ಒಂದು 5-6 ಗ್ರಾಮಕ್ಕೆ ಬಂದು ಹಬ್ಬದ ಮುಂಚೆ ಕೂಗತ್ತಂಥದ್ದು. ಹಿಂದಿನ ದಿನ ಈ ಕಡೆಲ್ಲ ಕೂಗತ್ತಂಥದ್ದು. ಕರೆಕ್ಟ್ ಹಬ್ಬದ ದಿವಸನೇ ಬರುತ್ತೆ, ಒಂದು 4 ದಿನ ಹಿಂದೆ. ಓಕೆ, ಅವಾಗ ಹಬ್ಬ ಮಾಡಬೇಕು ಅಂತ ಆಯ್ತಾ? ಹಬ್ಬ ಡೇಟಿಗೆ ಬರುತ್ತೆ ಅಂತ. ಓಕೆ. ಜನರಿಗೆ ಅದು ಇಲ್ಲಿಂದ ಒಂದು 5-6 ಗ್ರಾಮಕ್ಕೆ ದೇವಿಗೆ ಕಮಲಶಿಲೆಗೆ ಸಂಬಂಧಪಟ್ಟ 5-6 ಗ್ರಾಮ ಇದೆ. ಅಲ್ಲೆಲ್ಲ ಬರ್ತಾರೆ ಹಬ್ಬಕ್ಕೆ ಬರಬೇಕಂತ ಹೇಳಿ ಅಲ್ಲಿ ಇನ್ವೈಟ್ ಮಾಡೋ ಥರ ಆ ಥರ. ನಾಳೆ ಇದಕ್ಕೆ ಹೋಗೋಣ. ವೆರಿ ನೈಸ್. ಗೈಸ್, ಅವಾಗಲೇ ನೀವು ನೋಡಿದ್ದು ಒಂದು ಬ್ರಿಡ್ಜು, ದಟ್ಸ್ ದ ಫಸ್ಟ್ ಒನ್. ಇದು ಇನ್ನೊಂದು ದ ಸೆಕೆಂಡ್ ಇನ್ಸ್ಪೆಕ್ಷನ್ ಇವಾಗ ಮಾಡ್ತಾ ಇರೋದು. ಹಾಜರಿ ತಗ್ಗುಂಜ ಅಂತ. ಇದು ಆ್ಯಕ್ಚುಲಿ ಅವರು ಯೂಸ್ ಮಾಡ್ತಾರಂತ ಬ್ರಿಡ್ಜ್ ಹತ್ರ ಹೋಗ್ತಾವೆ. ಹಂಗೆ ಅಡಿಕೆ ಮರದಲ್ಲೇ ಮಾಡಿರೋಂಥ ಬ್ರಿಡ್ಜ್ ಇದು.
ಅದು ಇವಾಗ ಕರೆಂಟ್ ಬ್ರಿಡ್ಜ್ ಯೂಸ್ ಮಾಡೋದು ಇಲ್ಲಿ ಜನ. ಇದು ಹೊಸದು ಆಗ್ತಾ ಇರೋದು. ಫುಲ್ ಸಿಮೆಂಟ್ ಮೇಲೆ ಏನು ಬರುತ್ತೆ ಸರ್? ಫುಲ್ ಚಾರ್ಜಿ ನಾನು ಇನ್ನೊಂದು ನಾಳೆ ತೋರಿಸ್ತೀನಿ, ನಮ್ದು ರೆಡಿ ಇರೋದೇ ತೋರಿಸ್ತೀನಿ. ನಾವು ಮಾಡಿ ಇನಾಗ್ರೇಟ್ ಮಾಡಿರೋ ಬ್ರಿಡ್ಜ್ನ ತೋರಿಸ್ತೀನಿ, ಅವಾಗ ಗೊತ್ತಾಗುತ್ತೆ ನೋಡೋದು ಕಂಪ್ಲೀಟ್ ಹೆಂಗೆ ಕಾಣಿಸುತ್ತೆ ಅಂತ. ಓಕೆ, ಇವಾಗ ನೋಡ್ತಾ ಇದ್ದೀರಾ ಇಲ್ಲಿ ಫುಲ್ಲು ವಾಟರ್, ರಿವರ್ ವಾಟರ್ ಹರಿತಾ ಇರುತ್ತೆ. ಅದ್ರ ಮೇಲ್ಗಡೆ ಬರುತ್ತೆ, ಅಷ್ಟು ಮೇಲೆ ಬರುತ್ತೆ. ಮಕ್ಕಳು ಚಿಕ್ಕ ಮಕ್ಕಳು ಎಲ್ಲ ಅದ್ರ ಮೇಲೆ ನಡ್ಕೊಂಡು ಹೋಗ್ಬೇಕು ಮಳೆಗಾಲದಲ್ಲಿ. ಅಪ್ಪ, ಎಷ್ಟು ಜನ ಇದ್ದಾರೆ ಹಳ್ಳಿ ಅಂದರೆ ಆ ಸೈಡು? ಇಲ್ಲೊಂದು 50-100 ಮನೆ ಇರುತ್ತೆ ಒಳಗಡೆ. ಸ್ಕೂಲ್ಗೆ, ಪೇಟೆಗೆ ಹೋಗ್ಲಿಕ್ಕೆ, ಮತ್ತೆ ಏನೇ ಕೆಲಸ ಇದ್ರು, ಒಂದು ಗ್ರಾಮ ಪಂಚಾಯತಿ ಏನು ಕೆಲಸ ಇದ್ರು ಹೋಗ್ಲಿಕ್ಕೆ, ಅದು ಇದ್ರ ಮೇಲೆ ನಡ್ಕೊಂಡು ಹೋಗ್ಬೇಕು. ಮಳೆಗಾಲದಲ್ಲಿ ಚಿಕ್ಕ ಮಕ್ಕಳನ್ನು ಕಳಿಸ್ಲಿಕ್ಕೆ ಆಗೋದಿಲ್ಲ, ಒಬ್ಬರು ಶಾಲೆಗೆ ಹೋಗಿ ಬಿಟ್ಟು ಬರ್ಬೇಕು. ಇದನ್ನ ಮಾಡಿರೋದ್ರಿಂದ ಮಕ್ಕಳೇ ಶಾಲೆಗೆ ಹೋಗ್ತಾರೆ. ಹೌದು, ಸೇಫ್ಟಿಯಾಗಿ ಒಂದು ಚೆನ್ನಾಗಿ ಕರೆಕ್ಟ್ ಚಾಸಿ ಹಾಕಿ ಮಾಡಿಕೊಡೋದ್ರಿಂದ. ಮತ್ತೆ ಏನಪ್ಪ ವೆಹಿಕಲ್ಸ್, 2 ವೀಲರ್ಸ್ ಎಲ್ಲ ಟ್ರಾವೆಲ್ ಮಾಡೋ ಥರ ಫ್ರೆಂಡ್ಲಿ ಓಡಾಡ್ಬೋದು. ಬಟ್ ಇವ್ರು ಓಡಾಡೋಕ್ಕಾಗಲ್ಲ, ಆಟೋ ಎಲ್ಲ ಓಡಾಡೋಕ್ಕಾಗಲ್ಲ. ಆಫ್ ಕೋರ್ಸ್ ಡೈಮೆನ್ಷನ್ ಇಲ್ಲ, ನಾ ಬೇಕಂತಾನೆ ಇದು ಹೆಸರೇ ಅರುಣಾಚಲಂ ಕಾಲ್ ಸಂಖ್ಯೆ ಅಂತ. ಬರೀ ನಡೆಯೋಕ್ಕೆ ಮಾತ್ರ ಶಾರ್ಟ್ ಪೀರಿಯಡ್ನಲ್ಲಿ ಮಾಡಿದ್ದಾರೆ, ತುಂಬ ಫಾಸ್ಟಾಗಿ ಮಾಡಿದ್ದಾರೆ. ಇವ್ರ ಹೆಸರು ಶಶಿಧರ್ ಶೆಟ್ಟಿ ಅಂತ. ಇವರು ಲೆಕ್ಚರರ್, ಹಿಸ್ಟ್ರಿ ರಿಟೈರ್ಡ್ ಲೆಕ್ಚರರ್. ಓಕೆ. ಏನಂತಂದ್ರೆ ನಮ್ಮ ಮಲೆನಾಡು ಕಡೆಯಲ್ಲಿ ನಮಗೆ ಪೇಟೆ ಹತ್ರ ಇದೆ, ಬಟ್ ಎಲ್ಲ ಕಡೆ ಸಾಲು ನದಿಗಳು ಜಾಸ್ತಿ. ಕರೆಕ್ಟ್. ಇಲ್ಲಿನಿಂದ ಪೇಟೆಗೆ ಹೋಗ್ಲಿಕ್ಕೆ ಬರೇ ನಡ್ಕೊಂಡು ಹೋದ್ರೆ 100 ಮೀಟರ್ 1 ಕಿಲೋಮೀಟರ್ ಒಳಗೆ ಹೋಗ್ಬೋದು. ಸುತ್ತು ಬಳಸಿ ಬರುವಾಗ 8-10 ಕಿಲೋಮೀಟರ್ ಬರಬೇಕು. ನಿತ್ಯ ಶಾಲೆಗೆ ಹೋಗೋ ಮಕ್ಕಳಿಗೆ, ನಿತ್ಯ ಕೆಲಸಕ್ಕೆ ಹೋಗುವವರಿಗೆ, ಮತ್ತೆ ಪೇಟೆಗೆ ಹೋಗ್ಲಿಕ್ಕೆ, ಪಂಚಾಯತಿಗೆ ಹೋಗ್ಲಿಕ್ಕೆ, ಶಾಲೆಗೆ ಹೋಗ್ಲಿಕ್ಕೆ ಬಹಳಷ್ಟು ಹತ್ರ ಆಗುತ್ತೆ, ಅನುಕೂಲ ಆಗುತ್ತೆ. ಇಲ್ಲ ಅಂದ್ರೆ ಈ ಮರದ ಕಾಲು ಸಂಕೊಂಡು ಹಾಕೊಂಡು ಮಳೆಗಾಲದಲ್ಲಿ ತುಂಬಾ ನೀರು ಬಂದಾಗ ಕೆಲವು ಸಲ ಅನಾಹುತ ಆಗುವಂಥದ್ದು. ಇಡೀ ಬೈಂದೂರು ವಿಧಾನಸಭಾ ಕ್ಷೇತ್ರದಲ್ಲಿ ಇಂಥದ್ದು 300 ಕಾಲ ಸಂಖ್ಯೆಗಳು ಆಗ್ಲಿಕ್ಕಿದೆ. ಹಾಗೆ ನಮ್ಮ ರಮೇಶ್ ಅರುಣಾ ಸರ್ ಅವರು ಒಂದು 50 ಕಾಲ ಸಂಖ್ಯೆಗಳನ್ನು ಬೈಂದೂರು ವಿಧಾನಸಭಾ ಕ್ಷೇತ್ರದಲ್ಲಿ ಮಾಡಿಕೊಡುತ್ತೆ ಅಂತ ಹೇಳಿದ್ರು. ಈಗಾಗಲೇ 7-8 ಆಗಿದೆ. ಈ ವರ್ಷ ನಮ್ದು ಇನ್ನೊಂದು 10-11 ಟಾರ್ಗೆಟ್ ಇದೆ. ಒಟ್ಟು ಈ ವರ್ಷಕ್ಕೆ 20 ಟಾರ್ಗೆಟ್ ಇದೆ. ಆ 20ಅನ್ನು ವ್ಯವಸ್ಥಿತವಾಗಿ ಮುಗಿಸಿಕೊಡ್ಬೇಕಂತ ನಮ್ಮದೊಂದು ಆಸೆ. ಎಷ್ಟು ಇನ್ಸ್ಪೈರಿಂಗ್ ಆಗಿದೆ ಇದು. ಹೌದಾ? ನಮಸ್ತೆ. ಈ ಹಾಜರಿ ಎನ್ನುವಂಥದ್ದು ಈ ಭಾಗ ಪಶ್ಚಿಮ ಘಟ್ಟದ ಸೆರಗಿನಲ್ಲಿರುವಂಥದ್ದು. ಇಲ್ಲಿ ಹಲವಾರು ಚಿಕ್ಕ ಪುಟ್ಟ ತೊರೆಗಳ ರೂಪದಲ್ಲಿ ನದಿಗಳು ಅರಬ್ಬಿ ಸಮುದ್ರವನ್ನು ಸೇರ್ತದೆ. ಇಲ್ಲಿಯ ಜನ ಸಮುದಾಯಕ್ಕೆ ಈಗಾಗಲೇ ಪ್ರವೀಣ್ ಶೆಟ್ಟಿ ಹೇಳಿದ ಹಾಗೆ ಶಾಲೆಗೆ ಹೋಗುವಂಥ ಮಕ್ಕಳಿರ್ತಾರೆ. ತಮ್ಮ ದೈನಂದಿನ ಕಾರ್ಯನಿಮಿತ್ತ ಇಲ್ಲಿಂದ ಸುಮಾರು 3 ಕಿಲೋಮೀಟರ್ ದೂರದ ಹಾಜರಿ ಸಿದ್ದಾಪುರಕ್ಕೆ ಹೋಗುವ ಜನ ಸಮುದಾಯ ಇರ್ತದೆ. ಸೊ ಇಲ್ಲಿಗೆ ಅನೇಕ ಸಂದರ್ಭಗಳಲ್ಲಿ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಆಗಾಗ ಇಲ್ಲಿಗೆ ತಮ್ಮ ಸಂಬಂಧಿಕರ ಮನೆ ಭೇಟಿ ಕೊಡುವ ಹೊರ ಪ್ರದೇಶದ ಜನರಿರ್ತಾರೆ. ಅವರೆಲ್ಲರಿಗೂ ಕೂಡ ಇಲ್ಲಿ ಒಂದು ಪರಂಪರೆಯಿಂದ ಇರುವಂಥ ಒಂದು ಕಾಲು ಸಂಖ್ಯೆ ಅದೊಂದು ಅನಿವಾರ್ಯ ಮತ್ತು ಅಗತ್ಯವಾದಂಥ ಇತ್ತು. ಆದರೆ ಈ ಕಾಲು ಸಂಕ ಅಡಿಕೆ ಮರದ ಮೂಲಕ ಮಾಡ್ತಾ ಇರುವುದರಿಂದ ಒಮ್ಮೊಮ್ಮೆ ಅದು ಬಲ ತಡೆದುಕೊಳ್ಳದೆ ಅದನ್ನು ಜನ ಗಮನಿಸದೆ ಅದಕ್ಕೆ ವಯಸ್ಸಾದ ಸಂದರ್ಭದಲ್ಲಿ ಅವ್ರು ಹೇಳಿದ ಹಾಗೆ ಅನಾಹುತ ಆಗುವಂಥ ಸಂದರ್ಭ ಒಂದು ಕೆಲವು ಸಂದರ್ಭದಲ್ಲಿ ಆಗಿದ್ದೂ ಕೂಡ ಇದೆ. ಆ ನಿಟ್ಟಿನಲ್ಲಿ ಶಾಶ್ವತವಾದ ಜನರಿಗೆ ಯಾವುದೇ ರೀತಿಯಲ್ಲಿ ಆತಂಕ ಭಯ ಇಲ್ಲದೆ ನೇರವಾಗಿ ಮುಕ್ತವಾಗಿ ಸಂಚರಿಸುವಂಥ ಕಾಲು ಸಂಕ ನಿರ್ಮಾಣ ನಿಜಕ್ಕೂ ಇದೊಂದು ಶ್ಲಾಘನೀಯ. ಇಂಥ ಒಂದು ಕಾಲು ಸಂಕವನ್ನು ಡಾಕ್ಟರ್ ಅರುಣಾಚಲ ಸಂಸ್ಥೆಯವರು ದಾನ ರೂಪದಲ್ಲಿ ನಿರ್ಮಿಸಲಿಕ್ಕೆ ನೆರವಾದದ್ದನ್ನು ಇಲ್ಲಿಯ ಸಮುದಾಯ ಶಾಶ್ವತವಾಗಿ ಅವರನ್ನು ಸ್ಮರಿಸಲೇಬೇಕು. ನಿಮಗೆ ಗೊತ್ತಿದೆ, ನಮ್ಮ ದೇಶ ಅತ್ಯಂತ ವೇಗವಾಗಿ ಮುಂದುವರಿತಾ ಇದ್ದರೂ ಕೂಡ ಇನ್ನೂ ಕೂಡ ಸಾಕಷ್ಟು ಇಂಥ ಸಮಸ್ಯೆಗಳಿಂದ ನಮ್ಮ ದೇಶ ಈಗಲೂ ಆ ಅಭಿವೃದ್ಧಿಯತ್ತ ಹೆಜ್ಜೆ ಹಾಕುವಲ್ಲಿ ಸೋತಿದೆ ಎನ್ನುವುದು ಸತ್ಯವಾದಂಥ ಮಾತು ಅನ್ನೋದನ್ನು ನೀವು ಕೂಡ ಅರ್ಥ ಮಾಡ್ಕೊಡ್ತೀರಿ ಅಂತ ನಾನು ಭಾವಿಸ್ತೇನೆ. ಈ ದಿಸೆಯಲ್ಲಿ ಕನಿಷ್ಠ ತಾತ್ಕಾಲಿಕವಾಗಿ ಕೆಲವೊಂದು ವರ್ಷಗಳ ಮಟ್ಟಿಗಾದರೂ ಮುಂದೆ ಖಂಡಿತ ನಮ್ಮ ದೇಶ ಯಾರೂ ಜಗತ್ತೇ ನಿರೀಕ್ಷಿಸಿದ ರೀತಿಯಲ್ಲಿ ಸರ್ವತೋಮುಖ ಅಭಿವೃದ್ಧಿಯತ್ತ ಈಗ ದಿಟ್ಟ ಹೆಜ್ಜೆಯನ್ನು ಇಡ್ತಾ ಇದೆ. 10 ವರ್ಷಗಳ ನಂತರ ಇಲ್ಲಿ ಎಲ್ಲೆಲ್ಲ ಅಗತ್ಯ ಇದೆಯೋ ಅಲ್ಲೆಲ್ಲ ಸರ್ಕಾರವೇ ದೇಶವೇ ಮುಂದೊಂದು ದಿನ ಇಲ್ಲಿ ಕಿರು ಸೇತುವೆಯನ್ನು ನಿರ್ಮಾಣ ಮಾಡ್ತದೆ. ಅಲ್ಲಿಯವರೆಗೆ ಇಂಥ ಒಂದು ಕಾಲು ಸಂಘವನ್ನು ನಿರ್ಮಾಣ ಮಾಡಿದ್ದಕ್ಕೆ ಮತ್ತೊಮ್ಮೆ ನಾನು ಡಾಕ್ಟರ್ ಅರುಣಾಚಲ ಸಂಸ್ಥೆಯವರಿಗೆ ವಂದಿಸ್ತಾ, ಸೊ ಇಂಥ ಕಾರ್ಯಗಳಿಗೆ ಮಾಡುವುದಕ್ಕೆ ಅರುಣಾಚಲ ಸಂಸ್ಥೆಯವರ ಗಮನ ಸೆಳೆದು ಅವರಿಂದ ಇಲ್ಲಿಯ ಫಲಾನುಭವಿಗಳಿಗೆ ಪ್ರಯೋಜನ ಪಡೆಯುವಲ್ಲಿ ಪ್ರಯತ್ನಿಸಿದ ನಮ್ಮ ಸ್ಥಳೀಯ ಶಾಸಕರಾದಂತಹ ಗಂಟಿಹೊಳೆಯವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಅವರ
ಒಂದು ಕಾರ್ಯತತ್ಪರತೆಯನ್ನು ಕೂಡ ನಾವೆಲ್ಲರೂ ಕೂಡ ಮೆಚ್ಚಿದ್ದೇವೆ. ಇಂಥ ಕಾರ್ಯ ಈ ಬೈಂದೂರು ಕ್ಷೇತ್ರದಲ್ಲಿ ಮತ್ತೆ ಮತ್ತೆ ಆಗಲಿ. ಸೊ ಉದಯೋನ್ಮುಖರಾದಂಥ ಪ್ರವೀಣ್ ಕುಮಾರ್ ಶೆಟ್ಟರು ಅವರ ಸ್ನೇಹಿತರೆಲ್ಲ ಈ ಒಂದು ಕಾರ್ಯವನ್ನು ಅತ್ಯಂತ ಅಲ್ಪಾವಧಿಯಲ್ಲಿ ಅಚ್ಚರಿ ಮೂಡಿಸುವ ಹಾಗೆ ಇದನ್ನು ಮುಗಿಸಿಕೊಟ್ಟಿದ್ದಾರೆ. ಸೊ ಇಲ್ಲಿ ನಡೀತಾ ಇರುವಂಥ ಎಲ್ಲ ಅಭಿವೃದ್ಧಿ ಕಾರ್ಯಕ್ಕೂ ಸ್ಥಳೀಯನಾಗಿ ನನ್ನಂಥ ಅನೇಕರು ಇದಕ್ಕೆ ನೆರವು ನೀಡ್ತೇವೆ ಅನ್ನೋ ಭರವಸೆಯೊಂದಿಗೆ ನಾನು ಮಾತನ್ನು ಮುಗಿಸ್ತೇನೆ. ಅಮೇಝಿಂಗ್, ಎಷ್ಟು ಇನ್ಸ್ಪೈರಿಂಗ್ ಆಗಿ ಹೇಳಿದ್ರು ಅವರು. ದೀಸ್ ಥಿಂಗ್ಸ್ ಆರ್ ವೆರಿ ಮಚ್ ನೀಡೆಡ್ ಇಲ್ಲಿಗೆ. ಲೈಫ್ ಅನ್ನೋದು ಒಂದು ಸ್ಮಾಲ್ ಸೇತುವೆ ಮೇಲೆ ನಿಂತಿದೆ ನೋಡಿ. ಅದಕ್ಕೇನೆ ಏನೋ ದೀಸ್ ಕೈಂಡ್ ಆಫ್ ಸೋಷಿಯಲ್ ವರ್ಕ್ ಎಷ್ಟು ಮ್ಯಾಟರ್ಸ್ ಆಗುತ್ತೆ. ದಟ್ಸ್ ವಾಟ್ ದೇ ಆರ್ ಡೂಯಿಂಗ್ ಆ್ಯಂಡ್ ದಟ್ಸ್ ವೈ ವಿ ಆರ್ ಹಿಯರ್ ಫಾರ್. ಸೊ ಯಾ, ಶಾಲೆಗೆ ಹೋಗೋತ್ತಿಗೆಲ್ಲ ಇಲ್ಲಿ ಹೋಗ್ಬೇಕಾಗ್ತಿಲ್ಲ, ಕಾಲೇಜಿಗೆ ಹೋಗೋತ್ತಿಗೆಲ್ಲ ಅಂದ್ರೆ ನಾವು ಆಚೆ ದಾರಿಯಿಂದ ಬರ್ಕತ್ತಿ. ಈಗ ಬ್ರಿಡ್ಜ್ ಹೊಯ್ಲಕ್ಕಲ್ಲ ಮಗ. ಹೌದು, ಈಸಿ ಆಗುತ್ತಲ್ಲ ನಿಮಗೆ. ಓಕೆ, ಸಿ ಚಿಕ್ಕ ಚಿಕ್ಕ ಮಕ್ಕಳು ದೇ ಯೂಸ್ ಇಟ್ ಫಾರ್ ಡೈಲಿ ಕಮ್ಯೂಟ್. ಸೊ ವೆರಿ ಮಚ್ ಇಂಪಾರ್ಟೆಂಟ್ ಗೈಸ್. ನಮ್ಮ ಹುಡುಗ AI ತೋರಿಸ್ತಾ ಇದ್ದಾನೆ ಅವ್ನ ಫೋನಲ್ಲಿ. ತೋರಿಸೋನಿ ಅಂತ ಇವ್ರ ಅಂಕಲ್ನ ಡಿಸಪಿಯರ್ ಮಾಡ್ತಾ ಇದೆಯಾ? ಓ, ಹೂಸ್ ದಿಸ್ ಹೀರೋ ಬ್ರೋ? ಓ, ದಿಸ್ ಗಾಯ್. ಮುಚ್ತವನೆ ಆಗ್ಲಿಂದ. ಅದೇ ಅಂಕಲ್ ಸ್ಪೀಚ್ ಕೊಟ್ಟಿದ್ದವಾಗ. ಇನ್ನೊಂದು ಫೋಟೋ ಇದೆ ರೀ. ವರ್ಕ್ ಆಗ್ತಾವ ಏನಂದ್ರೆ ಅವಾಗಲೇ ಅಡಾಬು ಬೇರೆ ಬೇರೆ ಇದೆ. ಕಾನ್ಫಿಡೆನ್ಸ್ ಇದೆ ಆಗುತ್ತೆ ಅಂತ. ಪ್ರೂವ್ ಇಟ್ ಬ್ರೋ. ಗೈಸ್ ಎಸ್ಕೇಪ್ ಆಗ್ಬಿಟ್ಟ. ಲೋಡಿಂಗ್ ಫ್ಲಾಪ್. Bro, forget about your bumper. Tell me, is your AI working? We'll get to the room. There's good network there. I'll show you there. Okay, if Guys. it works, you're giving me $2,000. Guys, 6:21. Yes, time. You're giving me $2,000 if it works. What if it's not working? I'll give you $2,000. Let's see. Guys, 7 o'clock ವರೆಗೂ ಟೈಮ್ ನನಗೆ. ಒಂದು AI ಬಿಸಿ ಟೈಮ್ ಕೊಟ್ಟಿದ್ದಾರೆ ಇವ್ರಿಗೆ. ಈಗ ಇಲ್ಲಿ 2,000 UPI ಕಳಿಸ್ಲಿ. UPI ಕಳಿಸ್ಲಾ? UPI ಸ್ಕ್ಯಾನರ್ ಕಳಿಸ್ಲಾ? ಗೈಸ್, ನಾವು ಇವಾಗ ಕಮಲಶಿಲೆ ಟೆಂಪಲ್ಗೆ ಬಂದಿದ್ದೀವಿ. 6:39 ಈಗ. ದರ್ಶನ ಮಾಡೋಕೆ ಹೋಗ್ತಾ ಇದ್ದೀವಿ. ಎವ್ರಿಬಡಿ ಈಸ್ ಗೆಟಿಂಗ್ ರೆಡಿ. ಸೊ ಲೆಟ್ಸ್ ಗೋ. ಗೈಸ್, ಫೈನಲಿ ನಮ್ಮದು ದರ್ಶನ ಎಲ್ಲ ಆಯಿತು. ಇಟ್ ವಾಸ್ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್. ಹೌ ವಾಸ್ ಇಟ್? ಯು ಫೆಲ್ಟ್ ರಿಲ್ಯಾಕ್ಸ್ಡ್? Yeah, it was good. His AI was worked because you were about to come to you owe me temple. 2K. But still guys, ಸೂಪರ್ ಪೀಸ್ಫುಲ್ ಆಗಿರೋ ಟೆಂಪಲ್ ಇದು. ಬಟ್ ಇಲ್ಲಿ ಬಂದು ಎಕ್ಸ್ಪೀರಿಯನ್ಸ್ ಮಾಡಿದ್ರೇ ಆ ಫೀಲಿಂಗ್ ಗೊತ್ತಾಗೋದು. ಇಲ್ಲಿ ಬನ್ನಿ, ಕಮಲಶಿಲೆ ದುರ್ಗಾ ಪರಮೇಶ್ವರಿ ಟೆಂಪಲ್. ಸೂಪರ್ ಎಕ್ಸ್ಪೀರಿಯನ್ಸ್. ಸೊ ಇವಾಗ ನಾವು ನೆಕ್ಸ್ಟ್ ಸ್ಟಾಪ್ ಎಲ್ಲಿಗೆ ಹೋಗ್ತೀವಿ ಗೊತ್ತಿಲ್ಲ, ಬಟ್ ಇಟ್ ವಿಲ್ ಬಿ ಅನ್ಪ್ಲ್ಯಾನ್ಡ್. ಲೆಟ್ಸ್ ಸಿ. ನಮ್ಮದು ಬೈಂದೂರು ವಿಧಾನಸಭಾ ಕ್ಷೇತ್ರದ ಎಡಮೊಗೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಒಂದು ತುಂಬ ವರ್ಷದ ಬೇಡಿಕೆ ಇತ್ತು. ಒಂದು ಕಾಲ್ಸಂಕ ಸರ್ಕಾರಕ್ಕೆ ಮನವಿ ಮಾಡಿದೆ, ಏನೂ ಪ್ರಯೋಜನ ಆಗಲಿಲ್ಲ. ತುಂಬ ವರ್ಷದ ಮನವಿ ನಂತರ ನಮ್ಮ
ಈಗಿನ ಶಾಸಕರಾದ ಶ್ರೀಯುತ ಗುರುರಾಜ್ ಗಂಟಿಹೊಳೆ ಅವರು ಅವ್ರ ಹತ್ರ ಒಂದು ಮನವಿ ಇಟ್ಟಿದ್ದೇವೆ. ಆಗ ಅವರು ಒಂದು ಸಾಮಾಜಿಕ ಕಳಕಳಿ ಉಳ್ಳ ಒಂದು ಸಂಘಟನೆ ಮೂಲಕ ಅರುಣಾಚಲಂ, ನಮ್ಗೆ ಅಲ್ಲಿವರೆಗೆ ಗೊತ್ತಿರಲಿಲ್ಲ ಹೀಗೂ ಮಾಡಲಿಕ್ಕಾಗತ್ತೆ ಅಂತೇಳಿ, ಅರುಣಾಚಲಂ ಕಾಲು ಸಂಘ ಅಂತೇಳಿ ಅರುಣಾಚಲಂ ಸರ್ ಅವ್ರದ್ದು ಟ್ರಸ್ಟು, ಅವ್ರ ಮೂಲಕ ಒಂದು ಕಾಲು ಸಂಘ ಇಂಥದ್ದೊಂದು ಬಸ್ಸಿನ ಚಸ್ಸಿ, ಲಾರಿ ಚಸ್ಸಿ ಇಟ್ಕೊಂಡು ಆ ಪ್ಲ್ಯಾಟ್ಫಾರ್ಮಿಗೆ ಕಬ್ಬಿಣ ಶೀಟ್ ಹಾಕಿ ಮಾಡ್ತಾರೆ. ನಮ್ಗೆ ಆಶ್ಚರ್ಯ ಆಯಿತು, ಹೀಗೂ ಮಾಡ್ಲಿಕ್ಕೆ ಆಗತ್ತಾ ಅಂತೇಳಿ. ಬ್ರಿಡ್ಜ್ ಕಾಲು ಸಂಘ ಕಾಂಕ್ರೀಟ್ ಇರೋದು, ಅದು ನಮ್ಮದು ದೊಡ್ಡ ನದಿ, ಅದು ಕುಬ್ಜಾ ನದಿ, ತುಂಬ ವರ್ಷದ ಬೇಡಿಕೆ ಇತ್ತದು. ಅದಕ್ಕೆ ಸರ್ಕಾರದ ಬಜೆಟಲ್ಲಾದರೆ ಒಂದು 50 ಲಕ್ಷ ಅಂದಾಜು ಬೇಕು. ಇದು ಹೀಗೆ ಲಾರಿ ಕಸದಿಂದ ರಸ ಅಂತೇಳಿ ಲಾರಿ ಚಸ್ಸಿ ಹಳೆ ಸ್ಕ್ರ್ಯಾಪನ್ನು ತಂದು ಬೋರ್ವೆಲ್ ಡ್ರಿಲ್ಲಿಂಗ್ ರಾಡ್ ತಂದು ಅದನ್ನು ಮಾಡೋದು ಅಂತ ಹೇಳಿದ್ದು. ಆಮೇಲೆ ನಾವೊಂದು ಈ ಭಾಗದ ಒಂದು ಎಷ್ಟು ಜನ ಒಟ್ಟಾಗಿ ಇವರು ಬಂದರು, ಇಂಜಿನಿಯರ್ಸ್ ಎಲ್ಲ ಬಂದು ನೋಡ್ಕೊಂಡು ಹೋದರು. ಆದರೆ ಇವರು ಇಲ್ಲಿವರೆಗೆ ಮಾಡಿದ ಸಾಮಾನ್ಯ ಸಣ್ಣ ಒಂದು 10 ಫೀಟ್ 20 ಫೀಟ್ ಉದ್ದದ ಸಂಘಕ್ಕಿಂತ ಇದು ದೊಡ್ಡದಾಗಿತ್ತು. ಇದು ಒಟ್ಟು 72 ಫೀಟ್ ಉದ್ದದ ಸಂಘ, ಮಧ್ಯೊಂದು ಪಿಲ್ಲರ್ ಹಾಕಿ ಮಾಡಿದರು. ಫಸ್ಟ್ ಕ್ಲಾಸ್ ಆಯಿತು. ಇವತ್ತು ಇಡೀ ಊರು ಅದನ್ನು ಸ್ಮರಿಸ್ತಾ ಇದೆ. ಇಡೀ ಬೈಂದೂರು ಕ್ಷೇತ್ರ ಅದನ್ನು ಮಾದರಿಯಾಗಿ ತಗೊಂಡಿದೆ. ನಮ್ಮ ಶಾಸಕರು ಎಲ್ಲೋದ್ರು ಅರುಣಾಚಲಂ ಟ್ರಸ್ಟ್ನವರು ಸಂಘ ಮಾಡಿಕೊಟ್ಟಿದ್ದನ್ನು ಇವತ್ತು ಹೃದಯ ತುಂಬಿ ಹೇಳ್ತಾಯಿದ್ರು ಎಲ್ಲ ಕಡೆ. ಅಂದರೆ ಇಡೀ ಊರಿಗೆ ಅನುಕೂಲ ಆಗಿದೆ. ಆ ಭಾಗ ಒಂದು ಭಾಗದಲ್ಲಿ ನಮಗೆ ಸಾಧಾರಣ ಒಂದು 5-6 ಕಿಲೋಮೀಟ್ರ್ ಸುತ್ತಾಕಿ ಬರಬೇಕಿತ್ತು. ಅದೊಂದು ಸಂಘ ಆದ್ದರಿಂದ ನಮ್ಮ ಗ್ರಾಮೀಣ ಪ್ರದೇಶದ ಎಲ್ಲ ಜನರಿಗೂ ಅನುಕೂಲ ಆಯಿತು. ಹಾಸ್ಪಿಟ್ಲಿಗೆ ಹೋಗಲಿಕ್ಕೆ, ಶಾಲೆಗೆ ಮಕ್ಕಳ ಶಾಲೆ ಹೋಗಲಿಕ್ಕೆ ಎಲ್ಲರಿಗೂ ಅನುಕೂಲ ಆಯಿತು. ತುಂಬ ಧನ್ಯವಾದಗಳು ಅವರಿಗೆ. ಗೈಸ್, ನಮ್ಮ ಹುಡುಗ ಏನೋ ಮಾಡ್ತಾ ಇದೆಯಾ? Just checking. Sound ಬರ್ತಿದೆ ಗಾಡಿಯಿಂದ. Okay. So guys, entire day it was amazing. 8:15 ಈಗ. ಸೊ ನಾವು ಇವಾಗ ಹೋಗಿ ರೆಸ್ಟ್ ಮಾಡ್ತೀವಿ. ಸೇಮ್ ಥಿಂಗ್, ನಾಳೆನೂ ಸೇಮ್ ಈ ಥರ ಬ್ರಿಡ್ಜ್ ಇನ್ಸ್ಪೆಕ್ಷನ್ಸ್ ಆ ಥರ ಪ್ಲ್ಯಾನ್ಸ್ ಇರೋದು, ಆ್ಯಂಡ್ ಆಲ್ಸೋ ಟೆಂಪಲ್. ಆಮೇಲೆ ಸಾಯಂಕಾಲ ವಿ ಮೈಟ್ ಪ್ಲ್ಯಾನ್ ಫಾರ್ ಸಮಥಿಂಗ್ going to Malpe beach area. ಬೀಚ್ ನಾಳೆ ವ್ಲಾಗು. ಸೊ ಇದೇ ಥರ ನೋಡ್ತಾ ಇರಿ. ಇಫ್ ಯು ಆರ್ ಸ್ಟಿಲ್ ಹಿಯರ್ ದಟ್ ಮೀನ್ಸ್ ಯು ಆರ್ ಲೈಕಿಂಗ್ ಮೈ ವ್ಲಾಗ್. ಅದಕ್ಕೇನು ಮಾಡಬೇಕು ಗೊತ್ತಾ? Like and subscribe. Subscribe ಮಾಡಿಬಿಡಿ and share this vlog. See you on my next one. Bye.